ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ನೂತನ ಕಚೇರಿಯನ್ನ ನಿರ್ಮಿಸಲು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರ ಗೌಡ್ರು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ರೂವಾರಿಗಳು ಹಾಗೂ ಬಿಜೆಪಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜುರವರು ಭಾಗವಹಿಸಿ ಮಾತನಾಡಿ, ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮೋ ಬಿಎಸ್ವೈ ಕ್ರಿಕೆಟ್ ಟೂರ್ನಿಯ ಪಂಚಾಯತ್ ಮಟ್ಟದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಈಗಾಗಲೇ 3 ಪಂಚಾಯತ್ಗಳಲ್ಲಿ ಕ್ರಿಕೆಟ್ ಟೂರ್ನಿ ಯಶಸ್ವಿಯಾಗಿ ನಡೆದಿದೆ. ಈ ಟೂರ್ನಿಯಲ್ಲಿ ಯುವಕರು ತಂಡಗಳು ತುಂಬಾ ಉತ್ಸಾಹದಿಂದ ಕ್ರೀಡೆಯಲ್ಲಿ ಭಾಗವಹಿಸುತ್ತಿವೆ. ಯುವಕರ ಕ್ರೀಡಾ ಆಸಕ್ತಿಯನ್ನ ತೋರ್ಪಡಿಸಲು ಇದು ಒಂದು ಉತ್ತಮ ವೇದಿಕೆಯಾಗಿದೆ. ಈ ಟೂರ್ನಮೆಂಟ್ ಗೆದ್ದ ತಂಡಗಳು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಜಯಗೊಳಿಸಲು ಅನುಕೂಲಕರವಾಗಲಿದೆ. ಜೊತೆಗೆ ಇಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟಲು, ಸಂಘಟನೆ ಕಟ್ಟಲು ಹಾಗೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅನುಕೂಲಕ್ಕಾಗಿ ಬಿಜೆಪಿ ಪಕ್ಷದ ಕಚೇರಿಯನ್ನ ನಿರ್ಮಿಸಲು ಇಂದು ಭೂಮಿ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ್ದೇವೆ. ಈ ಭೂಮಿ ಪೂಜೆಯ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರ ಗೌಡ್ರು ಭಾಗವಹಿಸಿರುವುದು ಅತ್ಯಂತ ಸಂತೋಷದ ವಿಚಾರವಾಗಿದೆ. ಈ ಕಚೇರಿಯನ್ನು ಅತಿ ಶೀಘ್ರದಲ್ಲಿ ನಿರ್ಮಿಸಲು ತೀರ್ಮಾನಿಸಿದ್ದೇವೆ. ಈ ನೂತನ ಬಿಜೆಪಿ ಕಚೇರಿಯ ಉದ್ಘಾಟನೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಕೆ ಸುಧಾಕರ್ ಅವರು ಹಾಗೂ ಹಲವಾರು ಗಣ್ಯರ ಸಮ್ಮುಖದಲ್ಲಿ ಕಚೇರಿಯ ಉದ್ಘಾಟನೆಯನ್ನ ಮಾಡಲಾಗುವುದು. ಇದರಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅನುಕೂಲವಾಗಲಿ ಎಂದು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಂಡಲ ಅಧ್ಯಕ್ಷ ಕೆಆರ್ ಪ್ರತಾಪ್, ಗುಡಿಬಂಡೆ ಮಂಡಲ ಅಧ್ಯಕ್ಷ ಗಂಗಾರೆಡ್ಡಿ, ಗುಜ್ಜೆಪಲ್ಲಿ ಸುಧಾಕರ ರೆಡ್ಡಿ, ಆರ್ ವೆಂಕಟೇಶ್, ಕೋತಕೋಟೆ ಲೋಕೇಶ್, ಶ್ರೀನಿವಾಸ್, ಜಿನ್ನಿ, ಚಿಕ್ಕಪೂಜಪ್ಪ, ಗೋಪಾಲ, ರಘುನಾಥ ರೆಡ್ಡಿ, ಮಧುಸೂದನ ರೆಡ್ಡಿ, ರವಿಕುಮಾರ್, ವೆಂಕಟಶಿವಪ್ಪ, ರಾಮಚಂದ್ರಪ್ಪ, ಅಂಜಿನಪ್ಪ ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರವೀಂದ್ರ, ಪ್ರಜಾಭವನ್ ನ್ಯೂಸ್, ಬಾಗೇಪಲ್ಲಿ. ಜಿಲ್ಲಾಧ್ಯಕ್ಷರು ಸಿಕಲ್ ರಾಮಚಂದ್ರ ಗೌಡ್ರಿಗೆ, ಡಾಕ್ಟರ್ ಸುಧಾಕರ್ಗೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಇರ್ತಕ್ಕಂಥವ್ರು, ಪಾಕಿಸ್ತಾನ ಸಿಟಿಜನ್ ಇರ್ತಕ್ಕಂಥವ್ರು ಇಲ್ಲಿ ಬಂದು 15-20 ವರ್ಷದಿಂದ ನೆಲೆ ಊರಿದ್ದಾರೆ ಅಂದರೆ ಇದಕ್ಕೇನು ಅರ್ಥ? ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಲ್ಲಿ ಊರ್ತಾ ಇದ್ದಾರೆ. ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಒಂದು ಗ್ಯಾರಂಟಿ ಭಾಗ್ಯಗಳೆಲ್ಲ ಮನೆಗೆ ಹೋಗ್ತೈತೆ. ಅವ್ರಿಗೆ ಆಧಾರ್ ಕಾರ್ಡ್ ಮಾಡ್ಸೋಕೆ ಹೋಗಿದ್ದಾರೆ, ಅದ್ರಿಗೆಲ್ಲ ರೇಷನ್ ಕಾರ್ಡ್ ಮಾಡ್ಸೋಕೆ ಹೋಗಿದ್ದಾರೆ. ಇವತ್ತು ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥ ಕೆಲಸ SIR ಏನಕ್ಕೆ ಅಂದರೆ ಇದಕ್ಕೇನೆ. ಇವತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಯಾವ ರೀತಿ ರಕ್ಷಣೆ ಕೊಡ್ತಾ ಇದ್ದೀರಾ, ಹೊರದೇಶಗಳಿಂದ ಬಂದು ನಿಮಗೆ ವೋಟ್ ಬ್ಯಾಂಕ್ ಮಾಡುವಂಥ ನಿದರ್ಶನ. ಯಾಕಂದರೆ ಪಾಕಿಸ್ತಾನದಿಂದ ಬಂದು ಇವತ್ತು ಇಲ್ಲಿ ರಾಜಾರೋಷವಾಗಿ 15 ವರ್ಷದಿಂದ ಕಾಸಾಯಿಗಾರ್ಪಲ್ಲಿ ಅಂತ ಹೇಳ್ಬಿಟ್ಟು ಏನು ಗ್ರಾಮದಲ್ಲಿ ತನ್ನದೇ ಆದಂಥ ಏನು ತೋಟ ಮಾಡಿಕೊಂಡು ಮನೆ ಮಾಡಿಕೊಂಡು ಇಲ್ಲಿ ಸಿಟಿಸನ್ ಇದ್ದಂಗೆ ಇದ್ದಾರಲ್ಲ, ನೀವೇನು ಮಾಡ್ತಾ ಇದ್ದೀರಾ ಕಣ್ಮುಚ್ಕೊಂಡು? ಯಾವ ರೀತಿ ರಕ್ಷಣೆ ಕೊಡ್ತಾರೆ? ನಿಮ್ಗೆ ಓಟ್ ಹಾಕ್ತಾರೆ ಅಂತನಾ? ಶಾಸಕರು ನೀವೆಲ್ಲ ಕೂಡ ಇದನ್ನೆಲ್ಲ ಗಮನ ಹರಿಸ್ಕೋಬೇಕು. ನಿಮ್ಮ ಗಮನಕ್ಕೆ ಬರ್ದಿಲ್ಲ ಇವರೆಲ್ಲ ಬಂದು ಇಲ್ಲಿ ವಾಸ ಮಾಡ್ತಾರಾ? ಏನು ಮಾಡ್ತಾ ಇದ್ದೀರಾ ನೀವು? ಯಾವುದೋ ಒಂದು ದೇಶ ಪಾಕಿಸ್ತಾನ ನಮ್ಮ ದೇಶಕ್ಕೆ ವಿರೋಧಿ ದೇಶ, ಅದು ನಮ್ಮ ದೇಶವನ್ನು ನಾಶ ಮಾಡಲಿಕ್ಕೆ ಒಂದು ಮನಸ್ಸಿರ್ತಕ್ಕಂಥ ದೇಶ. ಇವತ್ತು ಭಯೋತ್ಪಾದಕರು ಸೃಷ್ಟಿ ಮಾಡ್ಬೋದು ಅವರೆಲ್ಲ ಬಂದಿಲ್ಲಿ. ಇನ್ನೆಷ್ಟು ಜನ ಅಂತ ತಗೊಂಬಂದು ಇಲ್ಲೆಲ್ಲ ಸೇರಿಸಿರ್ತಾರೆ ಸ್ಲಮ್ಗಳಲ್ಲಿ. ರಾಜಾರೋಷವಾಗಿ ಹಳ್ಳಿ ಭಾಗದಲ್ಲೇ ಬಂದು ಈ ಥರ ಇದ್ದಾರೆ ಅಂದರೆ 15 ವರ್ಷದಿಂದ ಅವ್ರು ಇದ್ದಾರೆ ಅಂದರೆ ದುಬೈಯಿಂದ ಬಂದು ವೀಸಾ ಎಲ್ಲ ಕಳ್ಕೊಂಡಿದ್ದಾರೆ ಅವರು. ಈಗಾಗಲೇ ವೀಸಾ ಇಲ್ವಂತೆ ಅವ್ರಿಗೆ, 2 ವರ್ಷಕ್ಕೆ ಮೇಲಾಗಿದೆ ಅಂತ ವೀಸಾ ಕಳ್ಕೊಂಡು ಇವತ್ತು SIR ಮಾಡಿಸ್ಲಿಕ್ಕೆ, ಇವತ್ತು ವೋಟರ್ ಲಿಸ್ಟ್ ಸೇರಿಸ್ಲಿಕ್ಕೆ ಅವರೆಲ್ಲ ಸೇರಿಕೊಂಡು ಇವತ್ತು ಸಂಪೂರ್ಣವಾಗಿ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನ ಮಾಡಿಸ್ಲಿಕ್ಕೆ ಹೋಗಿದ್ದಾರಲ್ಲ. ಯಾವ ಪುರುಷಾರ್ಥಕ್ಕೆ ನೀವೆಲ್ಲನೂ ಕೂಡ ಇವೆಲ್ಲ ಇಟ್ಕೊಂಡಿದ್ದೀರ? ನೀವು ಗೆದ್ಕೊಂಡು ಹೋಗ್ತಾ ಇರ್ಬೋದು, ಸಂಪೂರ್ಣವಾಗಿ ಬಾಗೇಪಲ್ಲಿ ಕ್ಷೇತ್ರನ ನಿರ್ನಾಮ ಮಾಡಿಬಿಡ್ಬೋದು, ನಾವೆಲ್ಲ ಪೂರ್ತಿ ಕಬ್ಜಾ ಮಾಡ್ಕೊಂಡ್ಬಿಡ್ಬೋದು ಅಂತ ತಾನೇ ಮಾಡ್ತಾ ಇದ್ದೀರಾ ನೀವು? ಯಾವ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀವೇನು ಮಾಡ್ತಾ ಇದ್ದೀರಾ? ಗೃಹ ಸಚಿವರು ಇದ್ದಾರಲ್ಲ ನೀವು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಅವರು, ದೇಶದ ಅಧ್ಯಕ್ಷರು, ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ನೀವು ಹೋಮ್ ಮಿನಿಸ್ಟರ್ ಆಗಿದ್ದೀರಾ. ಈ ರೀತಿ ಕೆಲಸಗಳಾಗ್ತಾ ಇದೆಯಲ್ಲ, ನೀವು ಮಾತಾಡಿದ್ರೆ RSS ಬಗ್ಗೆ ಮಾತಾಡ್ತೀರಾ, ಹಿಂದೂಗಳ ಬಗ್ಗೆ ಮಾತಾಡ್ತೀರಾ. ಪಾಕಿಸ್ತಾನವ್ರು ತಗೊಂಬಂದು ನೀವು ಮನೆಗಳಲ್ಲಿ ಇಟ್ಕೊಂಡ್ರೆ ನಮ್ಮ ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಎಲ್ಲೋಗ್ಬೇಕಾಗಿದೆ? ನೀವು ಕೊಡ್ತಕ್ಕಂಥ ಭಾಗ್ಯಗಳು, ನೀವು ಕೊಡ್ತಕ್ಕಂಥ ಗ್ಯಾರಂಟಿಗಳು ಇವೆಲ್ಲ ಅವ್ರಿಗೆ ಸೇರಬೇಕು ಅಂತ ತಾನೇ ಮಾಡ್ತಾ ಇದ್ದೀರಾ ನೀವು? ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜನ ಇಲ್ಲಿ ವಲಸಿಗರು ಬಂದಿದ್ದಾರೆ. ಅತಿ ಹೆಚ್ಚು ಜನ ಆಂಧ್ರ ಭಾಗದಿಂದ ಬಂದಿರತಕ್ಕಂಥವ್ರು ಅನೇಕ ಜನ ಇದ್ದಾರೆ, ಇನ್ನೂ ಅನೇಕ ಜನ ಇದ್ದಾರೆ. ನಾನು ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ, ನಾವು ಕೂಡ ನಮ್ಮ ಮಂಡಲ ಅಧ್ಯಕ್ಷರು, ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಸೇರಿ